ಇಂದು ನಾವು 7ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ 2ನೇ ಪಾಠವಾದ ಅಧ್ಯಾಪಕ್ ಔರ್ ವಿದ್ಯಾರ್ಥಿ ಪಾಠದ ವಾಚನ ಸಾರಾಂಶ ತಿಳಿಯಲು ಪ್ರಯತ್ನಿಸೋಣ. पाठ 2 अध्यापक और विद्यार्थी. इस पाठ में अध्यापक और विद्यार्थी के बीच प्रश्नोत्तर चलता है. सरल वाक्यों में चलने वाला यह सवाल जवाब कुशल संवाद का एक नमूना है. ಈ ಪಾಠದಲ್ಲಿ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿ ಅಂದರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ನಡೆಯುವ ಮಾತುಕತೆಯ ಬಗ್ಗೆ ತಿಳಿಸಲಾಗಿದೆ. ಸರಳ ವಾಕ್ಯದಲ್ಲಿ ನಡೆಯುವ ಸವಾಲ್ ಜವಾಬ್. ಸವಾಲ್ ಅಂದರೆ ಪ್ರಶ್ನೆ, ಜವಾಬ್ ಅಂದರೆ ಉತ್ತರ. ನಾವು ಮಾತಾಡೋ ಮಾತು ಏನಾಗಿರುತ್ತೆ, ಕಾಮನ್ ಆಗಿ ನಾವು ಪ್ರಶ್ನೆ ಕೇಳ್ತಾ ಇರ್ತೀವಿ, ಎದುರುಗಡೆ ಇರ್ತಕ್ಕಂಥ ಉತ್ತರ ಹೇಳ್ತಾರೆ, ಮತ್ತೆ ನಾವು ನಮ್ಮ ವ್ಯೂ ಹೇಳ್ತೀವಿ, ಮತ್ತು ಅವರು ವ್ಯೂ ಹೇಳ್ತಾರೆ. ಅಂದರೆ ನಮ್ಮ ಮಾತುಕತೆಯಲ್ಲಿ ಸಾಕಷ್ಟು ಮಾತುಗಳು ಪ್ರಶ್ನೆ ಅಥವಾ ಉತ್ತರದ ರೂಪದಲ್ಲಿ ಇರ್ತವೆ. ಇದರ ಕುಶಲ ಸಂವಾದ, ಕುಶಲ ಅಂದರೆ ಕುಶಲೋಪರಿಯನ್ನ ಪರಿಚಯಾತ್ಮಕವಾದಂತಹ ಒಂದು ಸಂವಾದ, ಸಂಭಾಷಣೆಯ ಏಕ್ ನಮೂನಾ ಅಂತ ಹೇಳಿದ್ದಾರೆ. ಏಕ್ ನಮೂನಾ ಅಂದರೆ ಒಂದು ಉದಾಹರಣೆಯಂಥ ಮಾತುಕತೆ ಇಲ್ಲಿ ನಡೆಯುತ್ತೆ. ವಿದ್ಯಾರ್ಥಿ: नमस्ते गुरुजी. अध्यापक: नमस्कार, तुम्हारा नाम क्या है? विद्यार्थी: मेरा नाम रमेश है. यह मेरी बहन है. अध्यापक: रमेश, तुम्हारी बहन का नाम क्या है? रमेश: मेरी बहन का नाम राधा है. अध्यापक: राधा, तुम कहां पढ़ती हो? राधा: मैं सरकारी स्कूल में पढ़ती हूं. अध्यापक: यह तुम्हारा भाई है क्या रमेश? रमेश: हां, ये मेरे बड़े भाई हैं. अध्यापक: क्या नाम है इसका? रमेश: इनका नाम सुहास है. अध्यापक: तुम्हारे पिताजी क्या काम करते हैं? रमेश: मेरे पिताजी वकील हैं. अध्यापक: क्या वे इसी शहर में रहते हैं? रमेश: जी हां, वे इसी शहर में रहते हैं. गुरुजी, क्या मैं आपका नाम जान सकता हूं? अध्यापक: हां, अवश्य, मेरा नाम पवन कुमार है. रमेश: तुम्हारा घर कहां है? रमेश: हमारा घर विजयनगर में है. आपका घर कहां है गुरुजी? अध्यापक: मेरा घर भी विजयनगर में है. तुम कभी मेरे घर आना बेटा. रमेश: हां गुरुजी, जरूर आऊंगा. अध्यापक: अच्छा चलो, देर हो रही है. रमेश: धन्यवाद गुरुजी, नमस्ते. ಮೊದಲೇ ಮಾತಾಡದಂಗೆ ಇದು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರ ಮಧ್ಯೆ ನಡೆಯುವ ಮಾತು. ಹೊಸದಾಗಿ ಅಧ್ಯಾಪಕರು ಅಥವಾ ವಿದ್ಯಾರ್ಥಿಗಳು ಆ ಶಾಲೆಗೆ ಬಂದಿದ್ದಾರೆ ಅಂತ ನಾವು ಭಾವಿಸೋದಾದರೆ, ವಿದ್ಯಾರ್ಥಿ ಮೊದಲಿಗೆ ಪ್ರಶ್ನೆಯನ್ನು ಕೇಳ್ತಿದ್ದಾನೆ. ನಮಸ್ತೆ ಗುರೂಜಿ ಅಂತ ನಮಸ್ಕರಿಸುವುದರೊಂದಿಗೆ ಆತ ಮಾತನ್ನು ಆರಂಭಿಸ್ತಾ ಇದ್ದಾನೆ. ಅದಕ್ಕೆ ಅಧ್ಯಾಪಕರು ಏನು ಹೇಳ್ತಿದ್ದಾರೆ? ನಮಸ್ಕಾರ, ತುಮಾರಾ ನಾಮ್ ಕ್ಯಾ ಹೈ? ನಮಸ್ಕಾರ, ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರವನ್ನು ಹೇಳಿ ಅಧ್ಯಾಪಕರು, ಶಿಕ್ಷಕರು ಏನು ಹೇಳ್ತಿದ್ದಾರೆ? ನಿನ್ನ ಹೆಸರೇನಪ್ಪ ಅಂತ ಕೇಳ್ತಿದ್ದಾರೆ. ಅದಕ್ಕೆ ವಿದ್ಯಾರ್ಥಿ ಏನು ಹೇಳ್ತಿದ್ದಾನೆ? ಮೇರಾ ನಾಮ್ ರಮೇಶ್ ಹೈ, ನನ್ನ ಹೆಸರು ರಮೇಶ್ ಅಂತ ಗುರುಗಳೇ ಅಂತ ಹೇಳ್ತಿದ್ದಾನೆ. ಯಹ್ ಮೇರಿ ಬಹನ್ ಹೈ, ಈಕೆ ನನ್ನ ಸಹೋದರಿ. ಬಹನ್ ಅಂದರೆ ಸಹೋದರಿ. ಅಧ್ಯಾಪಕರು ಮತ್ತೆ ಕೇಳ್ತಿದ್ದಾರೆ, ರಮೇಶ್, ತುಮಾರಿ ಬಹನ್ ಕಾ ನಾಮ್ ಕ್ಯಾ ಹೈ? ಏನಪ್ಪ ನಿನ್ನ ಸಹೋದರಿಯ ಹೆಸರು, ನಿನ್ನ ಸಿಸ್ಟರ್ ಹೆಸರೇನು ಅಂತ ಕೇಳ್ತಿದ್ದಾರೆ. ಅದಕ್ಕೆ ರಮೇಶ್, ಮೇರಿ ಬಹನ್ ಕಾ ನಾಮ್ ರಾಧಾ ಹೈ, ನನ್ನ ತಂಗಿಯ ಹೆಸರು ರಾಧಾ ಅಂತ ಆತ ತನ್ನ ತಂಗಿಯ ಪರಿಚಯವನ್ನು ಮಾಡಿಸ್ತಿದ್ದಾನೆ. ಅದಕ್ಕೆ ಅಧ್ಯಾಪಕರು ಏನು ಕೇಳ್ತಿದ್ದಾರೆ? ರಾಧಾ, ತುಮ್ ಕಹಾ ಪಡ್ತಿ ಹೋ? ನೀನು ಎಲ್ಲಿ ಓದ್ತಿದ್ಯಮ್ಮ? ಯಾವ ಶಾಲೆಯಲ್ಲಿ ಓದ್ತಿದೀಯಾ ಅಂತ ಅವರು ಕೇಳಿದರು. ಮೈ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೂ, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಗುರುಗಳೇ ಅಂತ ರಾಧಾ ಹೇಳ್ತಾಳೆ. ಅದಕ್ಕೆ ಅಧ್ಯಾಪಕರು, ಯಹ್ ತುಮಾರ ಭಾಯಿ ಹೈ ಕ್ಯಾ ರಮೇಶ್? ಪಕ್ಕದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನಲ್ವಾ, ಆತನ
ಕಡೆ ಗಮನ ಹರಿಸಿ ಈತ ನಿಮ್ಮ ಸಹೋದರನ ಅಂತ ರಮೇಶ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ರಮೇಶ್, ಹಾಂ ಈ ಮೇರೆ ಬಡೇ ಭಾಯಿ ಹೇ, ಹೌದು ಇವರು ನನ್ನ ಅಣ್ಣ. ಬಡೇ ಭಾಯಿ ಅಂದರೆ ಅಣ್ಣ, ಛೋಟೆ ಭಾಯಿ ಅಂದರೆ ತಮ್ಮ, ಭಾಯಿ ಅಂದರೆ ಬ್ರದರ್ ಅಥವಾ ಸಹೋದರ. ಅಧ್ಯಾಪಕರು ಕ್ಯಾ ನಾಮ ಹೇ ಇಸ್ಕಾ, ಆತನ ಹೆಸರು ಕೂಡ ರಮೇಶ್ನಲ್ಲೇ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಏನು ಹೆಸರು ಒಂದು ಅಂತ ಕೇಳಿದರು. ಅದಕ್ಕೆ ರಮೇಶ್, ಇನ್ಕಾ ನಾಮ್ ಸುಹಾಸ್ ಹೇ, ಇವರ ಹೆಸರೇನು ಸುಹಾಸ್ ಅಂತ ರಮೇಶ್ ತನ್ನ ಅಣ್ಣನ ಪರಿಚಯವನ್ನು ಶಿಕ್ಷಕರಲ್ಲಿ ಮಾಡಿಸ್ತಾ ಇದ್ದಾನೆ. ಅಧ್ಯಾಪಕರು ಅದಕ್ಕೆ ಕೇಳ್ತಿದ್ದಾರೆ, ತುಮಾರಿ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೇ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಿದ್ದಾರಪ್ಪ ಅಂತ ಅವರು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ರಮೇಶ್, ಮೇರಿ ಪಿತಾಜಿ ವಕೀಲ್ ಹೇ, ನನ್ನ ತಂದೆಯವರು ವಕೀಲರು, ಲಾಯರ್ ಅವರು, ಅಡ್ವೊಕೇಟ್ ಅಂತ ಹೇಳಿದರು. ಅದಕ್ಕೆ ಅಧ್ಯಾಪಕ, ಕ್ಯಾ ವೆ ಇಸಿ ಶಹರ್ ಮೇ ರಹತೆ ಹೇ, ಅವರು ಪ್ರಾಕ್ಟೀಸು ಈ ನಗರದಲ್ಲೇ ಮಾಡ್ತಾರಾ ಅಂತ ಕೇಳಿದರು. ರಮೇಶ್, ಜಿ ಹಾಂ, ಹೌದು, ಜಿ ಹಾಂ ಅಂದರೆ ಹೌದು, ವೇ ಇಸಿ ಶಹರ್ ಮೇ ರಹತೆ ಹೇ, ಹೌದು ಅವರು ಇದೇ ನಗರದಲ್ಲಿ. ಶಹರ್ ಅಂದರೆ ಏನು, ನಗರ. ಗುರುಜಿ ಕ್ಯಾ ಮೈ ಆಪ್ಕಾ ನಾಮ್ ಜಾನ್ ಸಕ್ತಾ ಹೂಂ, ತನ್ನ ಹೆಸರು, ತನ್ನ ಅಣ್ಣನ ಹೆಸರು, ತನ್ನ ಸಹೋದರಿಯ ಹೆಸರು ಹೇಳಿದಾದ್ಮೇಲೆ ರಮೇಶ್ ಏನು ಮಾಡ್ತಿದ್ದಾನೆ, ನಿಮ್ಮ ಹೆಸರು ನಾನು ತಿಳ್ಕೊಬಹುದಾ ಅಂತ ಎಷ್ಟು ಪೊಲೈಟಾಗಿ ತನ್ನ ಅಧ್ಯಾಪಕರ ಹತ್ರ ಕೇಳ್ತಿದ್ದಾರೆ ನೋಡ್ರಿ. ಅಧ್ಯಾಪಕರು ಹೇಳ್ತಿದ್ದಾರೆ, ಹಾಂ ಹೌದು ಸರಿ, ಅವಶ್ಯ ಕೇಳ್ಬೋದು, ನೀನು ಅವಶ್ಯಕವಾಗಿ ನೀನು ನನ್ನ ಹೆಸರು ಕೇಳ್ಬೋದು. ಮೇರಾ ನಾಮ್ ಪವನ್ ಕುಮಾರ್ ಹೇ, ನನ್ನ ಹೆಸರು ಪವನ್ ಕುಮಾರ್ ಅಂತ. ಶಿಕ್ಷಕರ ಹೆಸರೇನು, ಪವನ್ ಕುಮಾರು. ರಮೇಶ್ ಸ್ಟೂಡೆಂಟ್ ಹೆಸರು. ಆತನ ಅಣ್ಣನ ಹೆಸರೇನು, ಸುಹಾಸ್. ಸಹೋದರಿಯ ಹೆಸರೇನು, ರಾಧಾ. ರಮೇಶ್, ತುಮಾರ ಘರ್ ಕಹಾ ಹೈ, ಎಲ್ಲಿದೆಯಪ್ಪ ನಿಮ್ಮ ಮನೆ ಅಂತ ಅಧ್ಯಾಪಕರು ಕೇಳ್ತಾ ಇದ್ದಾರೆ. ಅಧ್ಯಾಪಕರ ಪ್ರಶ್ನೆಗೆ ಉತ್ತರಿಸ್ತಾ ರಮೇಶ್ ಏನು ಹೇಳ್ತಾನೆ ನೋಡ್ರಿ, ಹಮಾರ ಘರ್ ವಿಜಯನಗರ ಮೇ ಹೇ, ನಮ್ಮ ಮನೆ ಎಲ್ಲಿದೆ, ವಿಜಯನಗರದಲ್ಲಿದೆ. ಆಪ್ಕ ಘರ್ ಕಹಾ ಹೈ ಗುರುಜಿ, ನಮ್ಮ ಮನೆ ಏನೋ ವಿಜಯನಗರದಲ್ಲಿದೆ. ತಮ್ಮ ಮನೆ, ಆಪ್ಕ ಅಂದರೆ ತಮ್ಮ, ತುಮ್ಹಾರ ಅಂದರೆ ನಿಮ್ಮ, ತೇರಾ ಅಂದರೆ ನಿನ್ನ. ಇಲ್ಲಿ ತುಂಬ ಗೌರವಪೂರ್ವಕವಾಗಿ ತಮ್ಮ ಮನೆ ಎಲ್ಲಿದೆ ಗುರುಗಳೇ ಅಂತ ರಮೇಶ್ ಕೇಳ್ತಿದ್ದಾರೆ. ಅಧ್ಯಾಪಕರು ರಮೇಶ್ನ ಪ್ರಶ್ನೆಗೆ ಉತ್ತರಿಸ್ತಾ, ಮೇರಾ ಘರ್ ಬಿ ವಿಜಯನಗರ ಮೇ ಹೇ, ನನ್ನ ಮನೆ ಕೂಡ ಎಲ್ಲಿದೆ, ವಿಜಯನಗರದಲ್ಲೇ ಇದೆ. ತುಮ್ ಕಭಿ ಮೇರೆ ಘರ ಆನಾ ಬೇಟಾ, ಇನ್ನು ಯಾವಾಗಾದರೂ ನಮ್ಮ ಮನೆಗೆ ಬರಬೇಕಪ್ಪ ಅಂತ ಮಗು ಅಂತ ಸಂಬೋಧಿಸ್ತಿದ್ದಾರೆ ರಮೇಶ್ಗೆ. ರಮೇಶ್, ಹಾಂ ಗುರುಜಿ ಜರೂರ್ ಆವುಂಗಾ. ರಮೇಶ್ ಏನು ಹೇಳ್ತಿದ್ದಾನೆ, ಹೌದು ಗುರುಗಳೇ ನಾನು ಅವಶ್ಯಕವಾಗಿ, ಜರೂರ್ ಅದೇನು ಅವಶ್ಯಕವಾಗಿ ಬರ್ತೇನೆ. ಅಧ್ಯಾಪಕರು ಹೇಳ್ತಿದ್ದಾರೆ, ಅಚ್ಚಾ ಚಲೋ ದೇರ್ ಹೋ ರಹಿ ಹೇ, ಸರಿಯಪ್ಪ ಇನ್ನು ಹೊರಡಿ, ತಡ ಆಗ್ತಾ ಇದೆ. ಸಂಜೆ ಹೊತ್ತಲ್ಲಿ ಏನೋ ಮಾತಾಡ್ತಿದ್ದಾರೆ ಅವರು, ಹಾಗಾಗಿ ತಡ ಆಗ್ತಾ ಇದೆ. ದೇರ್ ಅಂದರೆ ತಡ ಅಂತ, ಹೊರಡಿ ಅಂತ ಹೇಳ್ತಿದ್ದಾರೆ. ರಮೇಶ್, ಧನ್ಯವಾದ ಗುರುಜಿ, ನಮಸ್ತೆ, ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಗುರುಗಳೇ, ನಮಸ್ಕಾರ ಅಂತ ಹೇಳಿಬಿಟ್ಟು ಆತ ತನ್ನ ಸಹೋದರ ಮತ್ತು ಸಹೋದರಿಯೊಂದಿಗೆ ಎಲ್ಲ ಹೊರಡ್ತಾ ಇದ್ದಾನೆ. ಇದು ಪಾಠದ ಸಂಕ್ಷಿಪ್ತ ಪರಿಚಯ. ಧನ್ಯವಾದಗಳು. ಜೈ ಹಿಂದ್.